ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಓಳು ಬದನೆಕಾಯಿನ ಪಲ್ಯ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ಓಳು ಬದನೆಕಾಯಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಯಾವುದಕ್ಕಾದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ. ಕಡಾಯ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂದು 6-7 ಹಸಿಮೆಣ್ಸು ಖಾರಕ್ಕೆ, ಒಂದು ಅರ್ಧ ಇಂಚು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜಿದು ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲೇ. ಒಂದು ಅರ್ಧ ಹಿಡಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಜೀರಿಗೆ, ಇದು ಸಹ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲೇ. ನಾವು ಧನಿಯಾ ಬೀಜ ಬಳಸ್ತಾ ಇಲ್ಲ, ಹಾಗಾಗಿ ಈ ಕರಿಬೇವು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾಯಿದ್ದೀನಿ. ಕಡಿಮೆ ಉರಿಯಲ್ಲೇ ಫ್ರೈ. ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ಹುಚ್ಚೆಳ್ಳಿದೆ, ಹುರಿದಿಟ್ಕೊಂಡಿನಿ. 2 ಸ್ಪೂನ್ ಶೇಂಗಾ, ಇದು ಸಹ ಹುರಿದಿಟ್ಕೊಂಡಿನಿ. ಇದು ಒಣಕೊಬ್ಬರಿ ಒಂದು ಅರ್ಧ ಕಪ್ ಇದೆ. ನೀವು ಬೇಕಿದ್ರೆ ಹಸಿಕಾಯಿನೂ ಹಾಕ್ಬೋದು. ಒಣಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕೊಬ್ಬರಿ ಹಾಕ್ತಾಯಿದ್ದೀನಿ, ಶೇಂಗಾ, ಹುಚ್ಚೆಳ್ಳು. ನಿಮ್ಮ ಕಡೆ ಏನಂತ ಹೇಳ್ತೀರಾ ಕಮೆಂಟ್ ಹಾಕಿ. ಹುಚ್ಚೆಳ್ಳಿಗೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕು, ಇಷ್ಟು ತರ್ತರಿಯಾಗಿ. ಅದೇ ಮಿಕ್ಸಿ ಜಾರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ತರ್ತರಿಯಾಗೂ ಮಾಡ್ಕೋಬೋದು, ಆದರೆ ನಾನು ಪೇಸ್ಟ್ ಥರ ಮಾಡ್ಕೊಂಡಿನ ಸ್ವಲ್ಪ ನುಣ್ಣಗೆ. ಈಗ ಆಗಿದೆ. ಕಡಾಯ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಒಗ್ಗರಣೆಗೆ. ಸಾಸಿವೆ, ಜೀರಿಗೆ. ದೊಡ್ಡದು 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿನಿ. ಒಂದು ಟೊಮೊಟೊ ಮೀಡಿಯಮ್ ಸೈಜದು. ಕಡಿಮೆ ಉರಿಯೆಲ್ಲ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ನೀವು ಎಷ್ಟು ಹಾಕ್ತೀರಾ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಯಾಕೆಂದರೆ ಅದನ್ನು ಧನಿಯಾ ಬಳಸ್ತಾ ಇಲ್ಲ, ಹಾಗಾಗಿ. ಅರ್ಧ kg ಇದೆ ಬದನೆಕಾಯಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿನಿ. ಯಾವ ಬದನೆಕಾಯಿ ಎಲ್ಲಾದರೂ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು. ಮಿಕ್ಸ್ ಕೊಡಬೇಕು, ಒಳ್ಳೆ ರೀತಿ ಮಿಕ್ಸ್ ಕೊಡಿ. ಮಿಕ್ಸ್ ಆಗಿದೆ. 5 ನಿಮಿಷ ಹೈ ಫ್ಲೇಮಲ್ಲೇ ಕುಕ್ ಆಗಬೇಕು. ಈಗ 5 ನಿಮಿಷ ಆಗಿದೆ. ಇಷ್ಟು ಅರ್ಧ ಬೆಂದಿದೆ, ಇಷ್ಟಾದರೆ ಸಾಕಾಗುತ್ತೆ. ಹುರಿಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇರೋದೀಗ. ಸರಿ ಮಿಕ್ಸ್ ಕೊಡಬೇಕು. ಈ ಜಾರ್ ತೊಳೆದು ನೀರೇ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕು. ಇಷ್ಟಾದರೆ ಸಾಕು ನೀರು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಜಾಸ್ತಿ ಇರಬೇಕಲ್ಲ ಇದಕ್ಕೆ, ಗ್ರೇವಿಗೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಓಳು ಬದನೆಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಇದ್ರೇ ಚೆಂದ. 5 ನಿಮಿಷ ಕುಕ್ ಆಗಬೇಕು. ಈಗ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟಿಗೆ ಸಾಂಬಾರು ಥರನೇ ಮಾಡ್ಕೊಳ್ಳಿ. ನಾವು ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತೀವಲ್ಲ, ಅವಾಗ ಥಿಕ್ನೆಸ್ ಕರೆಕ್ಟ್ ಆಗುತ್ತೆ. ಬೆಲ್ಲ ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಬೇಕಿದ್ರೆ ಇಷ್ಟಕ್ಕೆ ಹಾಕ್ಕೊಳ್ಳಿ. ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿಲ್ಲ. ಹುಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಶೇಂಗಾ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿರೋದು. ಒಳ್ಳೆ ರೀತಿ ಮಿಕ್ಸ್ ಕೊಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಚಪಾತಿ ಜೊತೆಗೆ, ನಾನು ಚಪಾತಿ ಜೊತೆ ಮಾಡಿರೋದು. ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ.
ಒಳ್ಳೆ ಘಮ ಬರ್ತಾ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ರೆಡಿ ಆಯಿತು ನೋಡಿ ಓಳು ಬದನೆಕಾಯಿನ ಪಲ್ಯ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಓಳು ಬದನೆಕಾಯಿನ ಪಲ್ಯ ಯಾರೆಲ್ಲ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.